ಓಂ ಶಾಂತಿ. ಆತ್ಮೀಯರೇ, ಇವತ್ತು ನಿಮ್ಮೊಂದಿಗೆ ಧ್ಯಾನ ಅಂದರೆ ಏನು, ಧ್ಯಾನವನ್ನು ಮಾಡುವಂಥ ವಿಧಾನ ಹಾಗೂ ಅದರಿಂದ ಮನಸ್ಸನ್ನು ನಾವು ಹೇಗೆ ಸದಾ ಶಾಂತ ಮತ್ತು ಪ್ರಶಾಂತವಾಗಿ ಪ್ರಫುಲ್ಲಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ, ಇದರ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೊಳ್ಳೋಣ ಹಾಗೂ ಇದರ ಅಭ್ಯಾಸವನ್ನು ಸಹ ಮಾಡೋಣ. ಬಹಳ ಸಮಯದಿಂದನೂ ಭಾರತದಲ್ಲಿ ಅನೇಕ ಋಷಿ ಮುನಿಗಳು, ಸಾಧಕರು ಮನಸ್ಸನ್ನು ಶಾಂತಗೊಳಿಸುವ ಉಪಾಯನೇ ಧ್ಯಾನ ಅಥವಾ ಯೋಗ ಅಂತ ಉಲ್ಲೇಖಿಸಿದ್ದಾರೆ. ಈ ಧ್ಯಾನ ಯೋಗ ಅನ್ನುವಂಥ ಶಬ್ದವನ್ನು ಕೇಳಿದಾಕ್ಷಣ ನಮಗೆ ಈ ರೀತಿ ಅಭಾಸವಾಗುತ್ತೆ, ಇದು ಯಾವುದೋ ಒಂದು ಕಠಿಣವಾದಂತಹ ಅಭ್ಯಾಸ, ದಿನನಿತ್ಯ ಕಾರ್ಯಕ್ಷೇತ್ರದಲ್ಲಿರುವಂತಹ ಸಾಮಾನ್ಯ ಮನುಷ್ಯರಿಗೆ ಇದನ್ನು ಅಭ್ಯಾಸ ಮಾಡೋದು ಬಹಳ ಕಠಿಣ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಉತ್ಪನ್ನವಾಗುತ್ತೆ. ಎರಡನೇದಾಗಿ, ಬಹಳಷ್ಟು ಕಠಿಣ ಸಾಧನೆಗಳನ್ನು ಮಾಡಿದರೆ, ಹಠಯೋಗ ಇರ್ಬೋದು, ಕ್ರಿಯಾಯೋಗಗಳಿರ್ಬೋದು, ಅದನ್ನೆಲ್ಲ ನೋಡಿದಾಗ ಬಹುಶಃ ನಮ್ಮಂಥ ಸಾಮಾನ್ಯ ಮನುಷ್ಯರು, ಗೃಹಸ್ಥದಲ್ಲಿರುವಂಥವರು, ಪ್ರತಿನಿತ್ಯ ಕಾರ್ಯಕ್ಷೇತ್ರದಲ್ಲಿ ಅನೇಕ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾಗಿರುವಂಥವ್ರಿಗೆ ಕಠಿಣ ಅನಿಸುತ್ತೆ. ಆದರೆ ಇಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರುವಂತಹ ಧ್ಯಾನ ಅಥವಾ ಯೋಗದ ವಿಧಾನ, ಇದನ್ನು ರಾಜಯೋಗ ಅಥವಾ ಸಹಜ ರಾಜಯೋಗ ಅಂತಲೂ ಹೇಳ್ಬೋದು. ಸಹಜ ಅಂತ ತಕ್ಷಣವೇ ನಮ್ಗೆ ಅರ್ಥ ಆಗಬೇಕು, ಇದು ಎಲ್ಲರೂ ಮಾಡುವಂತಹ ಒಂದು ಸಹಜ ವಿಧಾನ. ಧ್ಯಾನ ಎನ್ನುವಂಥದ್ದು ಮನಸ್ಸನ್ನು ಹೇಗೆ ಶಾಂತಗೊಳಿಸುತ್ತೆ ಅಂದಾಗ, ಮನಸ್ಸೆನ್ನುವಂಥದ್ದು ಒಂದು ಚಿಂತನಾ ಶಕ್ತಿ. ಹೌದು, ಆ ಚಿಂತನೆ ನಮ್ಮ ಇಚ್ಛೆಯ ಅನುಸಾರವಾಗಿ ನಾವು ಮನಸ್ಸನ್ನು ಉಪಯೋಗಿಸುವಂತಹ ಕಲೆ ಅಥವಾ ವಿಧಿಗೆ ಇಲ್ಲಿ ಧ್ಯಾನ ಅಂತೀವಿ. ಯೋಗ ಎನ್ನುವಂಥ ಶಬ್ದನೂ ಸಹ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಉಪಯೋಗಿಸ್ತಾ ಬಂದಿದ್ದೀವಿ. ಇದು ಒಂದು ಅಲೌಕಿಕವಾದ ಶಬ್ದ, ಅಲೌಕಿಕ ಸಾಧನೆಗೆ ಉಪಯೋಗಿಸುವಂತಹ ಶಬ್ದ. ಹಾಗೆ ನೋಡಿದಾಗ ಯೋಗ ಅನ್ನೋದು ಬಹಳ ಸಹಜವಾದ ಅರ್ಥ. ಯೋಗ ಅಂದರೆ ಸಂಬಂಧ, ಕನೆಕ್ಷನ್, ಕಮ್ಯುನಿಕೇಷನ್ ಅಂತೀವಿ. ಇಲ್ಲಿ ಮೊದಲನೆಯ ಹೆಜ್ಜೆ ಅಥವಾ ಮೊದಲನೆಯ ಒಂದು ಅಭ್ಯಾಸ, ನಮ್ಮ ಮನಸ್ಸಿನೊಂದಿಗೆ ನಾವೇನೇ ಧ್ಯಾನಸ್ಥರಾಗೋದು ಅಥವಾ ನಮ್ಮ ಮನಸ್ಸಿನ ಚಿಂತನೆಯನ್ನು ನಮ್ಮ ಇಚ್ಛೆ ಅನುಸಾರ ನಡೆಸುವಂತಹ ಒಂದು ಅಭ್ಯಾಸ ಮಾಡುವಂಥದ್ದು, ಅಥವಾ ನಮ್ಮ ಅಂತರ ಮನವನ್ನು ನಾವೇ ಪರಿಶೀಲನೆ ಮಾಡಿಕೊಂಡಾಗ ನಮ್ಮ ಮನಸ್ಸು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಯಾವ ದಿಶೆಯಲ್ಲಿ ಹೋಗ್ತಾ ಇದೆ, ಯಾವ ವಿಚಾರದಲ್ಲಿ ಮಗ್ನ ಆಗ್ತಾ ಇದೆ, ಅದರ ಪರಿಣಾಮ ನಮಗೆ ಆಗುವಂಥ ಅನೇಕ ಸಿಹಿ ಮತ್ತು ಕಹಿ ಅನುಭವಗಳು. ಆದರೆ ಆತ್ಮೀಯರೇ, ಎಲ್ಲರೂ ಸಹ ಜೀವನದಲ್ಲಿ ಸದಾ ಸಿಹಿ ಅನುಭವನೇ ಬೇಕು ಅಂತ ಕೇಳ್ತಾರಲ್ವ. ದುಃಖ, ಶೋಕ ಇಂತಹ ಅನುಭವಗಳು ಎಲ್ಲರಿಗೂ ಬೇಡವಾಗಿರುತ್ತೆ. ಆದರೂ ಸಹ ಯಾವುದೋ ಒಂದು ವಿಚಾರ ಬಂದಾಗ ತಕ್ಷಣ ಮನಸ್ಸು ಕುಗ್ಗುತ್ತೆ. ಯಾವುದೋ ಒಂದು ಒಳ್ಳೆಯ ಅನುಭೂತಿಯ ವಿಚಾರ ನೆನಪಿಗೆ ಬಂದಾಗ ಮನಸ್ಸು ಹಿಗ್ಗುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ, ವಿಚಾರ ಶಕ್ತಿಯಿಂದನೇ ನಮ್ಮ ಮನಸ್ಸಿನ ಅನುಭೂತಿ, ಖುಷಿ ಅಥವಾ ದುಃಖ, ಸಿಹಿ ಅಥವಾ ಕಹಿ, ನೋವು ಅಥವಾ ನಲಿವು, ಈ ಎರಡರ ಒಂದು ಅನುಭೂತಿಗಳು ನಮ್ಮ ವಿಚಾರಧಾರೆಯ ಒಂದು ಚಾಯ್ಸ್ ಮೇಲೆ ಇದೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ಧ್ಯಾನ ಅಂದಾಗ ಕಂಟಿನ್ಯೂಸ್ ಆಗಿ ಅಥವಾ ಸತತವಾಗಿ, ನಿರಂತರವಾಗಿ ನಮ್ಮ ಮನಸ್ಸನ್ನು ಒಂದು ದಿಶೆಯತ್ತ ಕರ್ಕೊಂಡೋಗುವಂಥ ಅಭ್ಯಾಸ. ಅದು 2 ನಿಮಿಷ ಇರ್ಬೋದು, 5 ನಿಮಿಷ ಇರ್ಬೋದು, 10 ನಿಮಿಷ ಇರ್ಬೋದು. ಎಷ್ಟು ದೀರ್ಘಕಾಲ ಸಾಧ್ಯವಾಗುತ್ತೋ ಅಷ್ಟು ದೀರ್ಘಕಾಲ ನಮ್ಮ ಮನಸ್ಸಿನ ಚಿಂತನೆಯನ್ನು ಒಂದು ಶುದ್ಧ ವಿಚಾರದ ಕಡೆ ಕರೆದೊಯ್ಯುವಂತಹ ಅಭ್ಯಾಸಕ್ಕೆ ಇಲ್ಲಿ ಧ್ಯಾನ ಅಂತೀವಿ. ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು, ಎಲ್ಲರೂ ಪ್ರಯತ್ನ ಮಾಡ್ತಾರೆ ಮನಸ್ಸನ್ನು ಶುದ್ಧ ವಿಚಾರದಲ್ಲಿ ಇಟ್ಕೋಬೇಕು ಅಂತ, ಅಥವಾ ಒಂದು ಅಲೌಕಿಕ ಅನುಭೂತಿಯತ್ತ ಕರ್ಕೊಂಡೋಗ್ಬೇಕು ಅಂತ. ಆದರೆ ಅನೇಕ ವಿಚಾರಗಳು ಮನಸ್ಸನ್ನು ಚಂಚಲಗೊಳಿಸುತ್ತೆ. ಆದ್ದರಿಂದ ಈ ಮನಸ್ಸು ಒಂದೇ ವಿಚಾರದತ್ತ ಸ್ಥಿತರಾಗೋದು ಬಹಳ ಕಷ್ಟ ಅನ್ನುವಂತಹ ಒಂದು ಮಾತಲ್ಲಿ ನಮ್ಮೆಲ್ಲರ ವಿಶ್ವಾಸ. ಆದರೆ ಸಹಜವಾದಂಥ ಈ ರಾಜಯೋಗದ ಅಭ್ಯಾಸದಲ್ಲಿ ಮೊಟ್ಟ ಮೊದಲನೇದಾಗಿ ತಮ್ಮನ್ನು ತಾವು ಯಾರು ಅಂತ ತಿಳ್ಕೊಂಡಾಗ, ಮನಸ್ಸೆನ್ನುವಂತಹ ಶಕ್ತಿ ಏನಿದೆ, ಆ ಮನಸ್ಸೆನ್ನುವಂತಹ ವಿಚಾರ ಶಕ್ತಿಯ ಮೇಲೆ ನಾನು ಎನ್ನುವಂತಹ
ಶಕ್ತಿಯ ಹತೋಟಿ ನಿಯಂತ್ರಣ ಇದೆ. ಮನಸ್ಸು ತನ್ನಿಂದ ತಾನೇ ಹೋಗುವಂತಹ ಇಚ್ಛಾಶಕ್ತಿಯಲ್ಲ. ನಾನು ಮನಸ್ಸನ್ನು ಯಾವ ದಿಕ್ಕಿಗೆ ಬೇಕಾದರೂ, ಯಾವ ದಿಶೆಯ ಕಡೆ ಬೇಕಾದರೂ, ಯಾವ ವಿಚಾರದ ಕಡೆ ಬೇಕಾದರೂ ಕರ್ಕೊಂಡು ಹೋಗಬಲ್ಲೆ. ಈ ಒಂದು ಅರಿವು ನಮ್ಮಲ್ಲಿ ಎಷ್ಟು ಸ್ಪಷ್ಟವಾಗಿರುತ್ತೋ ಅಷ್ಟು ನಮ್ಮ ಮನಸ್ಸಿನ ಮೇಲೆ ಪೂರ್ಣ ನಿಯಂತ್ರಣ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಮನಸ್ಸಿಗೆ ಶಾಂತಿ ಬೇಕು ಅಂತ ಕೇಳುತ್ತಾರೆ. ಚಿಕ್ಕ ಮಕ್ಕಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಪ್ರೌಢಾವಸ್ಥೆಯಲ್ಲಿರುವಂಥವ್ರು ಇರ್ಬೋದು, ಬಹಳ ವ್ಯಸ್ತರಾಗಿರುವಂತಹ ವ್ಯಕ್ತಿಗಳೇ ಇರ್ಬೋದು, ಅಥವಾ ವೃದ್ಧರೂ ಇರ್ಬೋದು. ಎಲ್ಲರಿಗೂ ಅತಿ ಮುಖ್ಯವಾದಂಥ ಅನುಭೂತಿ ಮನಸ್ಸಿಗೆ ನೆಮ್ಮದಿ ಅಥವಾ ಶಾಂತಿ ಅಂತಾರೆ. ಹಾಗೆ ನೋಡಿದ್ರೆ ಆತ್ಮೀಯರೇ, ಒಂದು ಏಕಾಂತದ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡಾಗ ಅಲ್ಲಿಯೂ ಶಾಂತಿ ಇರುತ್ತಲ್ವ. ಒಂದು ಸುಂದರವಾದ ಹೂತೋಟದ ಮಧ್ಯದಲ್ಲಿ ಕುಳಿತುಕೊಂಡಾಗ ಅಲ್ಲಿಯೂ ಶಾಂತಿ ಇರುತ್ತೆ. ನೀವು ವಾಸ ಮಾಡುವಂಥ ಮನೆಯಲ್ಲಿ ಯಾರೂ ಇಲ್ಲ, ನೀವೊಬ್ಬರೇ ಇದ್ದೀರಾ ಅಂದರೆ ಅಲ್ಲಿಯೂ ಶಾಂತಿ ಇರ್ಬೋದಲ್ವ. ಆದರೆ ಇಲ್ಲ. ಯಾವಾಗ ಏಕಾಂತದಲ್ಲಿ ಇರ್ತೀರಾ, ಏಕಾಂಗಿಯಾಗಿರ್ತೀರಾ, ಕೆಲವರಿಗೆ ಭಯ ಬರುತ್ತೆ. ಅಥವಾ ಆ ಸಮಯದಲ್ಲಿ ಆ ಶೂನ್ಯವಾದಂಥ ಶಾಂತಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ದುಗುಡ ಅಥವಾ ಆತಂಕ ರಚನೆ ಮಾಡುತ್ತೆ. ಹಾಗಾದರೆ ನಮಗೆ ನಿಜವಾದ ಶಾಂತಿ ಯಾವುದು ಬೇಕು ಅಂದಾಗ ಅಂತರ ಮನದಲ್ಲಿ ಇರುವಂತಹ ಆತ್ಮದ ಶಾಂತಿಯ ಅನುಭೂತಿ. ಇಲ್ಲಿ ದೇಹ ಮತ್ತು ಆತ್ಮ ಈ ಎರಡು ಶಕ್ತಿಗಳನ್ನು ಒಂದು ಸ್ವಲ್ಪ ಮುಖ್ಯವಾದ ಅಂಶಗಳನ್ನು ತಿಳ್ಕೊಬೇಕಾಗತ್ತೆ. ಮನಸ್ಸಿಗೆ ಶಾಂತಿ ಅಂದರೆ ಮನಸ್ಸು ಆತ್ಮದಲ್ಲಿರುವಂಥ ಚೇತನ ಶಕ್ತಿ. ಆ ಚೈತನ್ಯ ಆತ್ಮದ ಒಂದು ಅಂಗವೇ ಮನಸ್ಸು. ಬಾಕಿ ಭೌತಿಕ ಈ ಶರೀರ ಏನಿದೆ, ಪಂಚತತ್ವಗಳಿಂದ ಮಾಡಲ್ಪಟ್ಟಿರುವ ಶರೀರ ಏನಿದೆ, ಇದು ಜಡ. ಇಲ್ಲಿ ಮನಸ್ಸಲ್ಲಿ ಆಗುವಂಥ ವಿಚಾರ ಮಾಡುವಂತಹ ಚಿಂತನೆ ಅನುಸಾರವಾಗಿ ನಮ್ಮ ದೇಹದ ಮೇಲೂ ಪರಿಣಾಮ ಬೀರ್ತಾ ಹೋಗುತ್ತೆ. ಹಾಗಾಗಿ ನಾವೀಗ ಕೆಲವು ನಿಮಿಷಗಳು ಒಂದೇ ಒಂದು ವಿಚಾರದಲ್ಲಿ ಧ್ಯಾನಸ್ಥರಾಗೋಣ. ಮೊದಲನೇದಾಗಿ ನಾವು ಶಾಂತಿ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಬಹಳ ಪ್ರಿಯವಾದಂತಹ ಅನುಭೂತಿ. ಭೌತಿಕ ಜಗತ್ತಿನ ಶಾಂತಿಯಲ್ಲ, ಆದರೆ ಆತ್ಮದ ಶಾಂತಿ, ಮನಸ್ಸಿನ ಒಳಗಡೆ ಅಂತರ ಮನದಲ್ಲಿ ಆಗುವಂಥ ಶಾಂತಿ. ಇಲ್ಲಿ ಶಾಂತಿ ಅಂದ ತಕ್ಷಣವೇ ಮನಸ್ಸನ್ನು ವಿಚಾರಗಳಿಂದ ಮುಕ್ತ ಮಾಡೋದಲ್ಲ, ಅಥವಾ ಯಾವುದಾದ್ರೂ ಒಂದು ಸ್ಥೂಲ ವಸ್ತುವಿನ ಜೊತೆಗೆ ಏಕಾಗ್ರ ಮಾಡುವಂತಹ ಕ್ರಿಯೆ ಅಲ್ಲ. ಆದರೆ ಶಾಂತಿಯ ಚಿಂತನೆ ಮಾಡ್ತಾ ಮಾಡ್ತಾ ಮನಸ್ಸಲ್ಲಿ ಶಾಂತಿ ಅನುಭೂತಿಯನ್ನು ಮಾಡುವಂತಹ ಅನುಭೂತಿ ಅಥವಾ ಅಭ್ಯಾಸ. ನಾವು ಯಾವ ಚಿಂತನೆ ಮಾಡ್ತೀವಿ ಅದರ ಅನುಭೂತಿ ಆಗುತ್ತೆ. ದುಃಖದ ಚಿಂತನೆ ಮಾಡಿದ್ವಿ, ದುಃಖ ಅನುಭವ ಆಗುತ್ತೆ. ಪ್ರೀತಿಯ ಚಿಂತನೆ ಮಾಡಿದ್ವಿ, ಪ್ರೀತಿಯ ಅನುಭವ ಆಗುತ್ತೆ. ಹಾಗೆ ಶಾಂತಿಯ ಚಿಂತನೆ ಮಾಡಿದ್ವಿ, ಶಾಂತಿ ಅನುಭೂತಿ ಆಗುತ್ತೆ. ಹಾಗಾದರೆ ಬನ್ನಿ, ನಮ್ಮ ಆತ್ಮದ ಮೂಲ ಸ್ವರೂಪದ ಸ್ವಭಾವ, ಸ್ವಧರ್ಮ ಶಾಂತಿ ಯಾವುದು ಅತೀ ಪ್ರಿಯವಾದಂತಹ ಅನುಭೂತಿಯಾಗಿದೆ, ಅದನ್ನು ಕೆಲವು ಕ್ಷಣಗಳು ಅಭ್ಯಾಸ ಮಾಡ್ತಾ ಮಾಡ್ತಾ ಚಿಂತನೆ ಮಾಡುವಂಥ ವಿಧಾನವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ನೀವು ಸಹ ನನ್ನೊಟ್ಟಿಗೆ ಅದರ ಅನುಭೂತಿ ಮಾಡಲಿಕ್ಕೆ ಕೆಲವು ಕ್ಷಣಗಳು ನನ್ನೊಂದಿಗಿರಿ. ಸಹಜವಾಗಿ ನೇರವಾಗಿ ಕೂತ್ಕೊಳ್ಳಿ. ಶರೀರದ ಎಲ್ಲ ಅಂಗಾಂಗಗಳನ್ನು ಸಡಿಲ ಮಾಡ್ಕೊಳ್ಳಿ. ಕೆಲವು ಕ್ಷಣಗಳಿಗೋಸ್ಕರ ನಿಮ್ಮ ಮನಸ್ಸನ್ನು ಅನ್ಯ ವಿಚಾರಗಳಿಂದ ಮುಕ್ತ ಮಾಡಿಕೊಳ್ಳಿ. ಈ ಚಿಂತನೆ ಅಭ್ಯಾಸ ಮಾಡುವಾಗ ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಅದು ಬರ್ತಾ ಇರಲಿ, ತನ್ನಿಂದ ತಾನೇ ಹೋಗ್ತಾ ಇರಲಿ. ನಿಮ್ಮ ಗಮನ ನಾನು ಹೇಳುವಂಥ ಚಿಂತನೆಯ ಕಡೆ ಹೆಚ್ಚಾಗಿರಲಿ. ಮನಸ್ಸನ್ನು ಅನೇಕ ವಿಚಾರಗಳಿಂದ ಮುಕ್ತ ಮಾಡ್ತಾ ಈ ಸುಂದರವಾದ ಶುದ್ಧ ಚಿಂತನೆಯ ವಿಚಾರಗಳಲ್ಲಿ ಸ್ಥಿತ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೇರವಾಗಿ ಕೂತ್ಕೊಳ್ಳಿ. ದೀರ್ಘ ಶ್ವಾಸವನ್ನು ತಗೊಳ್ತಾ ಶರೀರವನ್ನು ಸಂಪೂರ್ಣ ವಿರಾಮಗೊಳಿಸಿ
ಮುಖದಲ್ಲಿ ಸ್ವಲ್ಪ ಮುಗುಳ್ನಗೆ ಇರಲಿ. ಯಾವುದು ಸಮಸ್ಯೆ, ಅನ್ಯ ವಿಚಾರಗಳು ಎಲ್ಲವನ್ನ ಬದಿಗೊತ್ತಿ ಕೇವಲ ನಿಮ್ಮನ್ನು ನೀವು ಒಂದು ಅಲೌಕಿಕ ಚೈತನ್ಯ ಶಕ್ತಿ, ಈ ದೇಹದ ಮಾಲೀಕನಾಗಿದ್ದೇನೆ ಅನ್ನುವಂಥ ಒಂದು ವಿಚಾರದಲ್ಲಿ ಸ್ಥಿತರಾಗಿ, ನಾನು ಹೇಳುವ ಚಿಂತನೆಯ ಕಡೆ ಈಗ ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ. ನಾನೊಂದು ಚೈತನ್ಯ ಶಕ್ತಿ, ಈ ಜಡ ದೇಹದ ಮಾಲೀಕನಾಗಿದ್ದೇನೆ. ಬುರುಕುಟಿಯ ಮಧ್ಯೆ ವಿರಾಜಮಾನವಾಗಿರುವ ಅತಿ ಸೂಕ್ಷ್ಮ ಬಿಂದುವಾಗಿದ್ದೇನೆ. ಮನಸ್ಸು ನನ್ನದೇ ಶಕ್ತಿಯಾಗಿದೆ. ನಾನಾತ್ಮ ಯಾವ ಚಿಂತನೆ ಮಾಡುತ್ತೇನೆ ಅದೇ ಚಿಂತನೆ ಮನಸ್ಸಿನಲ್ಲೂ ನಡೆಯುತ್ತದೆ. ನಾನೀಗ ಶಾಂತಿಯ ಚಿಂತನೆಯಲ್ಲಿ ಕೆಲವು ಕ್ಷಣಗಳು ಶಾಂತಿ ಅನುಭೂತಿಯನ್ನು ಮಾಡಲು ಸ್ಥಿತನಾಗಿದ್ದೇನೆ. ಶಾಂತಿಯು ನನ್ನ ಅತಿ ಪ್ರಿಯವಾದ ಅನುಭೂತಿಯಾಗಿದೆ. ಶಾಂತಿ ನನ್ನ ಶ್ರೇಷ್ಠ ಶಕ್ತಿಯೂ ಆಗಿದೆ. ಶಾಂತಿ ನನ್ನ ಅಮೂಲ್ಯವಾದ ಖಜಾನೆಯಾಗಿದೆ. ನಾನು ಶಾಂತಿಯ ಚಿಂತಕನಾಗಿದ್ದೇನೆ. ಮಸ್ತಕದ ಮಧ್ಯೆ ವಿರಾಜಮಾನವಾಗಿರುವ ನಾನಾತ್ಮ ಶಾಂತಿಯ ಚಿಂತನೆಯ ಪ್ರಕಂಪನಗಳನ್ನು ನನ್ನ ದೇಹದ ಎಲ್ಲ ಭಾಗಗಳಿಗೆ ತಲುಪಿಸುತ್ತಿದ್ದೇನೆ. ಇದರಿಂದ ನನ್ನ ದೇಹವು ಶಾಂತವಾಗಿದೆ. ಇಂದ್ರಿಯಗಳು ಶುದ್ಧವಾಗುತ್ತಿದೆ. ಅನೇಕ ಚಂಚಲತೆಯಿಂದ ಮುಕ್ತವಾಗಿದೆ. ನನ್ನ ಮನಸ್ಸೀಗ ಶಾಂತಿ ಅನುಭೂತಿಯಲ್ಲಿ ಸಮಾವೇಶವಾಗುತ್ತಾ ಅನೇಕ ಗೊಂದಲಗಳಿಂದ ಮುಕ್ತವಾಗಿದೆ. ಶಾಂತಿಯ ಚಿಂತನೆಯು ನನ್ನ ಸುತ್ತಮುತ್ತ ಶಾಂತಿಯ ಪ್ರಕಂಪನಗಳನ್ನು ಹರಡಿಸುತ್ತಿದೆ. ನಾನೊಂದು ಶಾಂತಿಯ ಶಕ್ತಿಯಾಗಿದ್ದೇನೆ. ನನ್ನ ಮನಸ್ಸೀಗ ನಿರ್ಮಲವಾಗುತ್ತಿದೆ, ನಿಶ್ಚಲ ಅವಸ್ಥೆಯಲ್ಲಿದೆ. ಅನೇಕ ವ್ಯರ್ಥ ವಿಚಾರಗಳಿಂದ ಮುಕ್ತವಾಗುತ್ತಿದೆ. ಇದೆಂತಹ ಸುಖಮಯ
ಅದ್ಭುತವಾದ ಅನುಭೂತಿಯಾಗಿದೆ. ಈ ಶಾಂತಿಯ ಕಿರಣಗಳು ನನ್ನ ಮಸ್ತಕದಿಂದ ಹೊರಟು ದೂರ ದೂರ ವಾತಾವರಣದಲ್ಲಿ ಶಾಂತಿಯನ್ನು ಹರಡಿಸುತ್ತಿದೆ. ಇದರಿಂದ 5 ತತ್ವಗಳು ಶಾಂತಿಯ ಅನುಭೂತಿಯಿಂದ ಸುಖವನ್ನು ನೀಡುವಂಥದ್ದಾಗುತ್ತಿದೆ. ನನ್ನ ನಯನಗಳು ಶಾಂತಿಯ ಕಿರಣಗಳಿಂದ ತುಂಬಿಕೊಳ್ಳುತ್ತಿದೆ. ನನ್ನ ಹೃದಯದಲ್ಲಿ ಎಲ್ಲರ ಬಗ್ಗೆ ಸ್ನೇಹದ ಭಾವನೆ ಜಾಗೃತವಾಗುತ್ತಿದೆ. ನಾನೀಗ ಶಾಂತಿಯ ಶಕ್ತಿ ಅನುಭೂತಿಯನ್ನು ಮಾಡುತ್ತಾ ಶಾಂತಿಯ ಪ್ರಕಂಪನಗಳನ್ನು ಎಲ್ಲರಿಗೂ ನೀಡುವಂಥ ಶಾಂತಿದಾತನಾಗಿದ್ದೇನೆ. ಇದೇ ಸ್ಥಿತಿಯಲ್ಲಿ ಕೆಲವು ಕ್ಷಣಗಳು ನನ್ನ ಮನಸ್ಸನ್ನು ಸ್ಥಿತಗೊಳಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ.